ನವದೆಹಲಿಯಲ್ಲಿನ ಡಿಕೆಶಿ ಆಪ್ತರ ಮನೆ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಡಿಕೆಶಿ ವಿರುದ್ಧ ಎಫ್ಐಆರ್ ದಾಖಲಿಸುವ ಸಾಧ್ಯತೆ ಇದೆ. ಬಹುತೇಕ ಸಂಜೆ ವೇಳೆಗೆ ಡಿಕೆಶಿ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ. ಸೋಮವಾರ ಇಡಿ ಅಧಿಕಾರಿಗಳು ಬೆಂಗಳೂರಿಗೆ ಬರೋ ಸಾಧ್ಯತೆ ಕೂಡ ಇದೆ. ಸೋಮವಾರವೇ ಡಿಕೆಶಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸೋ ಚಾನ್ಸಸ್ ಕೂಡ ಇದೆ. ಈ ಹಿಂದೆ ದೆಹಲಿಯಲ್ಲಿ ಡಿಕೆಶಿ ಆಪ್ತರ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು. ಈ ಸಂದರ್ಭದಲ್ಲಿ ಅಕ್ರಮ ಹಣ ಹಾಗೂ ಆಸ್ತಿ ಪತ್ತೆಯಾಗಿತ್ತು. ಅಕ್ರಮ ಹಣ ಹಾಗೂ ಆಸ್ತಿ ಪತ್ರದ ಹಿನ್ನೆಲೆಯಲ್ಲಿ ಇಡಿಗೆ ಕೇಸ್ ವರ್ಗಾಯಿಸಿತ್ತು ಐಟಿ. ಹೀಗಾಗಿ ಇಡಿ ಈಗಾಗಲೇ ಎಫ್ಐಆರ್ ದಾಖಲು ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇವತ್ತು ಸಂಜೆಯೇ ಎಫ್ಐಆರ್ ಫೈಲ್ ಮಾಡಬಹುದು. ಜೊತೆಗೆ ಸೋಮವಾರ ಬೆಂಗಳೂರಿಗೆ ಬಂದು ಡಿಕೆ ಶಿವಕುಮಾರ್ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸುವಂತ ಚಾನ್ಸಸ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜು. ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಇಲ್ಲಿ ಡಿಕೆ ಬ್ರದರ್ಸ್ಗೆ ಇದ್ದಂತ ಆತಂಕ ನಿಜ ಆಗೋ ಲಕ್ಷಣಗಳೇ ಕಾಣ್ತಾ ಇದೆ. ಯಾಕೆಂದ್ರೆ ಎಫ್ಐಆರ್ ದಾಖಲು ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರೋದ್ರಿಂದ ಇಡಿ ಅಧಿಕಾರಿಗಳ ತನಿಖೆ ಹಾಗೇನೆ ವಿಚಾರಣೆಯ ಪ್ರೊಸೆಸ್ ಮುಂದೆ ಯಾವ ರೀತಿ ಇರುತ್ತೆ? ಖಂಡಿತ ಪ್ರತಿಮಾ, ಡಿಕೆ ಶಿವಕುಮಾರ್ಗೆ ಎಲ್ಲೊಂದು ರೀತಿ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನಾನು ಕೂಡ ಎಲ್ಲೊಂದು ರೀತಿ ರಿಲೀಫ್ ಸಿಕ್ಕಿದೆ ಅಂತ ಡಿಕೆ ಶಿವಕುಮಾರ್ ಕೂಡ ಅನ್ಕೊಂತಾ ಇದ್ರು. ಆದ್ರೆ ಇವತ್ತು ಇಡಿಯ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ದೆಹಲಿಯಲ್ಲಿ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಕೂಡ ಈಗಾಗಲೇ ಲಭ್ಯವಾಗ್ತಿರುವಂತದ್ದು. ಅಂದ್ರೆ ಇಡಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ಅಷ್ಟೇ ಸತತವಾಗಿ ಈ ಒಂದು ದೆಹಲಿಯ ಫ್ಲಾಟ್ ನಲ್ಲಿ ಸಿಕ್ಕಂತಹ ಹಣ ಆಗಿರ್ಬೋದು ಮತ್ತು ಅಕ್ರಮ ಆಸ್ತಿಯ ಪತ್ರಗಳೇನಿತ್ತು, ಈ ಒಂದು ಪ್ರಕರಣ ಮತ್ತು ಹವಾಲಾ ಹಣದ ವರ್ಗಾವಣೆ, ಈ ಒಂದು ಮೂರು ಪ್ರಕರಣಗಳಲ್ಲಿ ಕೂಡ ಅಷ್ಟೇ ಎಲ್ಲಾ ರೀತಿಯಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಇಡಿ ಅಧಿಕಾರಿಗಳು ಈಗಾಗಲೇ ಶೇಖರಣೆ ಮಾಡಿದ್ದಾರೆ. ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟುಕೊಂಡಿರುವಂತಹ ಇಡಿ ಅಧಿಕಾರಿಗಳು ಬಹುತೇಕ ಇವತ್ತು ಸಂಜೆಯ ವೇಳೆಗೆ ಡಿಕೆ ಶಿವಕುಮಾರ್ ವಿರುದ್ಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಎಲ್ಲಾ ರೀತಿಯಂತಹ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯವಾಗ್ತಿರುವಂತಹದ್ದು. ಒಂದು ವೇಳೆ ಏನಾದರೂ ಇಡಿಯ ಅಧಿಕಾರಿಗಳು ದಾಖಲು ಮಾಡಿಕೊಂಡಿರುವಂತಹ ಹಾಗೆ ಏನು ಸಾಕ್ಷ್ಯಾಧಾರಗಳು ಸಿದ್ಧಪಡಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಎಫ್ಐಆರ್ ಏನಾದರೂ ದಾಖಲು ಮಾಡಿದಂತಹ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗುವುದರಲ್ಲಿ ಯಾವುದೇ ರೀತಿಯಂತಹ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಇವತ್ತು ಸಂಜೆ ಒಳಗಾಗಿ ಎಫ್ಐಆರ್ ದಾಖಲಾದ್ರೆ ಬಹುಶಃ ನಾಳೆ ಸಂಡೇ ಇರುತ್ತೆ. ಜೊತೆಗೆ ಸೋಮವಾರದ ದಿನ ಅಂದ್ರೆ ಸೋಮವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಇಡಿ ಅಧಿಕಾರಿಗಳು ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತ ತಕ್ಷಣವೇ ಡಿಕೆ ಶಿವಕುಮಾರ್ ಇಲ್ಲಿದ್ದಾರೆ ಏನಂತ ಇನ್ಫಾರ್ಮೇಶನ್ ತಗೊಂಡು ಡಿಕೆ ಶಿವಕುಮಾರ್ನ ಕೂಡಲೇ ವಶಕ್ಕೆ ಪಡೆದು ಬೆಂಗಳೂರಿನ ಇಡಿಯ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸುವಂತಹ ಎಲ್ಲಾ ರೀತಿಯಂತಹ ಸಿದ್ಧತೆಗಳು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ನಡೆಸ್ಕೊಂತಾ ಇದ್ದಾರೆ. ಒಂದು ವೇಳೆ ಏನಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸೋಮವಾರ ವಿಚಾರಣೆಗೆ ಒಳಪಡಿಸಿದಂತಹ ಪಕ್ಷದಲ್ಲಿ ಸಾಕಷ್ಟು ರೀತಿಯಂತಹ ಒಂದು ಸಂಕಷ್ಟ ಡಿಕೆ ಶಿವಕುಮಾರ್ಗೆ ಎದುರಾಗುತ್ತೆ. ಯಾಕಂದ್ರೆ ದೆಹಲಿಯ ಫ್ಲಾಟ್ ನಲ್ಲಿ ಸಿಕ್ಕಂತಹ ಹಣ ಏನಿದೆ, ಆ ಒಂದು ಹಣದ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಡಿಕೆ ಶಿವಕುಮಾರ್ ಐಟಿ ಅಧಿಕಾರಿಗಳ ಮುಂದೆಯೂ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಇಡಿ ಅಧಿಕಾರಿಗಳ ಮುಂದೆಯೂ ಕೂಡ ಅಷ್ಟೇ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ರು. ಆದ್ರೆ ಇಡಿ ಅಧಿಕಾರಿಗಳು ಯಾವೆಲ್ಲ ರೀತಿಯಂತಹ ಸಾಕ್ಷ್ಯಾಧಾರಗಳನ್ನ ಈ ಒಂದು ಪ್ರಕರಣದಲ್ಲಿ ಕಲೆ ಹಾಕಿದೆ ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ಗೂ ಕೂಡ ಗೊತ್ತಿಲ್ಲ. ಒಂದು ವೇಳೆಯಲ್ಲಿ ಆ ಒಂದು ಸಾಕ್ಷ್ಯಾಧಾರಗಳನ್ನೇ ಮುಂದಿಟ್ಕೊಂಡಂತ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಅದೆಲ್ಲದಕ್ಕೂ ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕಾಗಿರುತ್ತೆ. ಒಂದು ವೇಳೆ ಏನಾದ್ರೂ ಇವತ್ತು ಸಂಜೆ ಎಫ್ಐಆರ್ ದಾಖಲಾದ್ರೆ ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳ್ಬೋದು. ಪ್ರತಿಮಾ, ಓಕೆ, ಧನ್ಯವಾದ ಮಂಜು ತಮ್ಮೆಲ್ಲ ಮಾಹಿತಿಗೆ. ಮೈತ್ರಿ ಸರ್ಕಾರವನ್ನ ಬಿಜೆಪಿ ಬೀಳಿಸೋ ಪ್ರಯತ್ನ ನಡೆಯೋದಿಲ್ಲ. ಇಡಿ ಐಟಿಯನ್ನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಡಿಕೆ ಶಿವಕುಮಾರ್ ಪರ ಇನ್ಯಾರೋ ಪರ ಅಂತ ಮಾತನಾಡ್ತಾ ಇಲ್ಲ. ಇಡಿ ಐಟಿಯಿಂದ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾವು ಅದನ್ನ ವಿರೋಧಿಸ್ತೀವಿ. ಆಡಿಸಿ ನೋಡು ಬೀಡಿಸಿ ನೋಡು, ಈ ಸರ್ಕಾರ ಉರುಳಿ ಹೋಗದು. ಕಸ್ತೂರಿ ನಿವಾಸದ ಹಾಡನ್ನ ಕೂಡ ಹೇಳಿದ್ದಾರೆ. ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಎಚ್ ವಿಶ್ವನಾಥ್ ಅವರು. ತೈಲ ಬೆಲೆ ವಿರೋಧಿಸಿ ಭಾರತ ಬಂದ್ಗೆ ಜೆಡಿಎಸ್ ಸಂಪೂರ್ಣ ಬೆಂಬಲವನ್ನ ಕೂಡ ಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗೇನೆ ಬಿಜೆಪಿಯವರು ಕೌರವರ ತರ ಅಡಗಿಕೊಳ್ಳೋದೇ ಬಂದ್ಗೆ ಬೆಂಬಲ ನೀಡಲಿ. ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ರಿಯಾಕ್ಷನ್ ಕೊಟ್ಟಿದ್ದಾರೆ ವಿಶ್ವನಾಥ್ ಅವರು. ಅರಾಜಕತೆಯನ್ನು ಕೂಡ ಈ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಸರ್ಕಾರ ಒಂದು ರೀತಿಯಲ್ಲಿ ಉಳ್ಳವರ ಏಜೆಂಟ್ ತರ ಕೆಲಸ ಮಾಡ್ತಾ ಇದೆ ಈ ದೇಶದಲ್ಲಿ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದಾಗೆ ಎಲ್ಲಾ ಬೆಲೆಗಳು ಕೂಡ ಮೇಲಕ್ಕೆ ಹೋಗ್ತಾನೆ ಇರ್ತವೆ. ಡಾಲರ್ ವಿರುದ್ಧ, ನಮ್ಮ ರೂಪಾಯಿ ಕುಸಿತದ ವಿರುದ್ಧ, ದೇಶದಲ್ಲಿ ಆಗ್ತಕ್ಕಂಥ ಆರ್ಥಿಕ ಅರಾಜಕತೆಯ ವಿರುದ್ಧ, ಬಡವನ ಕಷ್ಟದ ವಿರುದ್ಧ ಬನ್ನಿ. ಯಾಕೆ ಬರ್ತಾ ಇಲ್ಲ ನೀವು? ಅಥವಾ ಎಲ್ಲಾದ್ರೂ ಕೂಡ ವೈಶಂಪಾಯನ ಸರೋವರದಲ್ಲಿ ಏನಾದ್ರು ಇದ್ದೀರಾ? ಮಹಾಭಾರತದ ದುರ್ಯೋಧನ ಉಸ್ಕೊಂಡಿದ್ನಲ್ಲ ವೈಶಂಪಾಯನ ಮಹಾಸರೋವರ, ಅರ್ಧಲ್ಲೇನಾರು ಅಡಗಿದ್ದೀರಾ ನೀವು? ಈಚೆ ಬನ್ನಿ. ಯಾಕೆ ಮಾತಾಡ್ತಾ ಇಲ್ಲ? ಅಷ್ಟೆಲ್ಲ ಮಾತಾಡ್ತಾ ಇದ್ದವರು ಅವತ್ತು
ಇವತ್ತು ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಯಾಕೆ? ಹಾಗಾದ್ರೆ ನಿಮಗೆ ಜನದ ಬಗ್ಗೆ ಕಾಳಜಿ ಇಲ್ವಾ? ನೀವು ಅಧಿಕಾರಕ್ಕೆ ಬರಬೇಕಾದ್ರೂ ಮಾತ್ರ ಜನಗಳ ಹತ್ರ ಹೋಗ್ತೀರಿ, ಆಮೇಲೆ ಯಾಕೆ ಜನಕ್ಕೆ ಬರಲ್ವಾ? ಇದೆಲ್ಲವನ್ನೂ ಕೂಡ ಮುಂದಿಟ್ಕೊಂಡು ದೊಡ್ಡ ಪ್ರತಿಭಟನೆ ಇವತ್ತು ಇಡೀ ದೇಶದಲ್ಲಿ ಆಗಬೇಕು ಅಂತ ಹೇಳಿ ಭಾರತ್ ಬಂದ್. ಸೊ ಈ ಭಾರತ್ ಬಂದ್ಗೆ JDS ಕೂಡ ನಾವು ಕೈ ಜೋಡಿಸ್ತಾ ಇದ್ದೀವಿ, ಸಹಾಯ ಸಹಕಾರ ಸಹಯೋಗಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಮತ್ತು ತಾಲೂಕು ಘಟಕಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಇದಕ್ಕೆ ಬೆಂಬಲಿಸಬೇಕು, ಎಲ್ಲಾ ಪಕ್ಷಗಳು ಕೂಡ ಬೆಂಬಲಿಸಬೇಕು, ಬಿಜೆಪಿ ಹೊರತುಪಡಿಸಿ ಅಂತೇಳಿ. ಸೊ ಹಾಗಾಗಿ ಭಾರತ್ ಬಂದ್ ಸೋಮವಾರ 10ನೇ ತಾರೀಕು ಸರ್ಕಾರ ಉಳಿಸಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಏನ್ ಪ್ರಯತ್ನ ಮಾಡಿದ್ರು ಒಂದು ಹಾಡು ಕೇಳಿದ್ದೀರಾ ಸರ್? ಆಡಿಸಿ ನೋಡು ಬೀಳಿಸಿ ನೋಡು, ಏನಾಗಲ್ಲ. 5 ವರ್ಷ ಕಂಪ್ಲೀಟ್ ಆಗುತ್ತೆ, ಏನಾಗಲ್ಲ. ಸುಮ್ಮನೆ ಇಲ್ಲಿ ಅವರು ವಿದೇಶದಲ್ಲಿದ್ದಾರೆ, ಆರಾಮಾಗಿ ತಿರುಗಾಡ್ಕೊಂಡ್ಬರ್ಲಿ, ಬಂದ್ಮೇಲೆ ನೋಡೋಣ. ಅಲ್ಲ, ಅದು ಸಿದ್ದರಾಮಯ್ಯನೂ ಪ್ರಯತ್ನ ಮಾಡ್ತಾ ಇಲ್ಲ, ಇನ್ನೊಬ್ರು ಇಲ್ಲ. ಸರ್ಕಾರ